ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಎನಿಮಿ, ನಿಮ್ಮ ಶತ್ರು ಪ್ರೆಸೆಂಟ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆ, ಅವ್ರ ಉದ್ದೇಶ ಏನಿದೆ, ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಹೇಗಿದೆ ಅಂತ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಟ್ಯಾರೋ ರೀಡಿಂಗ್ ಆಗಿದೆ ಇದು. 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಓಕೆ, ನಿಮ್ಗೆ ಯಾರ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಈ ಕಾರ್ಡ್ ಪೈಲ್ ಅಥವಾ ಈ ಒಂದು ಕಾರ್ಡ್ ಪೈಲ್ ಅಥವಾ ಈ ಒಂದು ಕಾರ್ಡ್ ಪೈಲ್, ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ನಿಮ್ಮ ಎನಿಮಿ, ನಿಮ್ಮ ಶತ್ರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಹಾಗೂ ಫ್ಯೂಚರ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅವ್ರ ಕಡೆಯಿಂದ, ಎನರ್ಜಿ ಹೇಗಿದೆ, ಎಲ್ಲದ್ರ ಬಗ್ಗೆ ನಿಮ್ಗೆ ಕೂಲಂಕುಷವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಫ್ಯೂಚರ್ ಏನಿದೆ, ಈತ ಅಥವಾ ಈಕೆಯಿಂದ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಇದೆಯಾ ಮುಂದೆ, ಸೊ ಅವರ ಮೈಂಡ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದೆ, ಅವ್ರ ಇಮೋಷನ್ಸ್ ಹೇಗಿದೆ ನಿಮ್ಮ ಕಡೆಗೆ, ಹಾಗೂ ಅವ್ರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ, ನಿಯರ್ ಫ್ಯೂಚರ್ ಮತ್ತೆ ಫ್ಯೂಚರ್, ಇದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಲೆಟ್ಸ್ ಸಿ. 9 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಗೆ ಬಹಳಷ್ಟು ಕಾಟ ಕೊಡೋದು, ನೋವು ಕೊಡೋದು, ಚುಚ್ಚು ಮಾತಾಡೋದು ಇದೆಲ್ಲ ನಡೆದಿದೆ. ಈ ತರದ ಒಂದು ಅಧ್ಯಾಯ ಆಗೋಗಿದೆ. ಹಾಗೂ ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ನೆಗೆಟಿವಿಟಿನೇ ಇದೆ. ನಿಮ್ ಬಗ್ಗೆ ಅವರು ಕೆಟ್ಟದ್ದೇ ಯೋಚನೆ ಮಾಡ್ತಾರೆ, ಕೆಟ್ಟದಾಗ್ಲಿ ಅಂತಾನೆ ಬಯಸ್ತಾರೆ ಅಂತಾನು ಹೇಳ್ಬಹುದು. ಮತ್ತು ಜಡ್ಜ್ಮೆಂಟ್ ಬಂದಿರೋದ್ರಿಂದ ಇತ್ತೀಚೆಗೆ ಅವ್ರಿಗೇನ್ ಅನ್ಸಿದೆ ಅಂದ್ರೆ, ನೀವು ಕೂಡ ಅವರಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಆಗ್ತಾ ಇದ್ದೀರಾ. ನೀವು ಅವರನ್ನ ಕಟ್ ಆಫ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗ ಒಂದು ಅನುಭವ ಆಗ್ತದೆ. ನೀವೇ ಬೇಕು ಅಂತಾನೆ ಕಟ್ ಆಫ್ ಮಾಡ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿಯನ್ನ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಇನ್ನೊಂದು ಯಾವುದೋ ಒಂದು ಹುನ್ನಾರ ಹಾಕ್ತಾ ಇದ್ದಾರೆ ನಿಮ್ಮ ಅಗೇನ್ಸ್ಟ್ ಆಗಿ. ಏನ್ ಮಾಡಬಹುದು, ಮತ್ತೆ ಹೇಗೆ ಇದನ್ನ ಸರಿ ಮಾಡ್ಕೊಳ್ಳೋದು, ಈ ತರ ನಿಮ್ಮ ಬಗ್ಗೆ ಅವರು ಪ್ರೆಸೆಂಟ್ ಮೈಂಡ್ ನಲ್ಲಿ ಇಟ್ಕೊಂಡಿದ್ದಾರೆ. ಹೇಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು, ಈ ತರ ಎಲ್ಲ ನಿಮ್ಮ ಬಗ್ಗೆನೆ ಪ್ರೆಸೆಂಟ್ ಯೋಚನೆಯಲ್ಲೇ ಇದ್ದಾರೆ ಈ ವ್ಯಕ್ತಿ. ಅವ್ರು ಯಾರೇ ಆಗಿರಬಹುದು, ಈ ಒಬ್ಬ ಎನಿಮಿ ನಿಮ್ ಲೈಫ್ ನಲ್ಲಿ ಅವ್ರು ಯಾರೇ ಆಗಿರಬಹುದು. ಬಟ್ ಪ್ರೆಸೆಂಟ್ ಏನ್ ನೋಡ್ತಾ ಇದೀನಿ ಅಂದ್ರೆ, ಯು ಆರ್ ನಾಟ್ ಸೇಫ್ ಅಂತ ಹೇಳ್ಬೋದು. ಆಕ್ಟಿವ್ ಆಗಿದೆ ಎನರ್ಜಿ, ನೆಗೆಟಿವ್ ಆಗಿದೆ. ಮತ್ತೆ ಇಮೋಷನ್ಸ್ ಹೇಗಿದೆ ಅಂದ್ರೆ 10 ಆಫ್ ವಾಂಡ್ಸ್ ಬರ್ತಿದೆ. ಆ ವ್ಯಕ್ತಿ ನಿಮ್ಮಿಂದ ನೊಂದಿದೀನಿ ಅನ್ನುವಂತ ಒಂದು ಅನುಭವ ಇದೆ. ಅಂದ್ರೆ ಆ ವ್ಯಕ್ತಿ ಪ್ರಕಾರ ನೀವ್ ಅವ್ರಿಗೆ ನೋವು ಕೊಟ್ಟಿದ್ದೀರಾ, ನೀವ್ ಅವ್ರಿಗೆ ಪ್ರಾಬ್ಲಮ್ ನ ಉಂಟು ಮಾಡಿದೀರಾ ಅವ್ರ ಲೈಫ್ ಅಲ್ಲಿ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ರಿಲೇಶನ್ಶಿಪ್ ಫ್ಯೂಚರ್, ಪಾಸ್ಟ್ ನಲ್ಲಿ ಚೆನ್ನಾಗಿತ್ತು ಅನ್ಸುತ್ತೆ. ಆ ಒಂದು ಮೆಮೊರೀಸ್ಗೂ ಹೋಗ್ತಾ ಇದಾರೆ. ಇಬ್ರು ಚೆನ್ನಾಗೇ ಇದ್ವಿ, ಆದ್ರೆ ಏನಾಯ್ತೋ ಏನೋ ಅಂತ ಕೂಡ ಅವರು ಆ ಇಮೋಷನ್ಸ್ ನ ಒಂದ್ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಇದಾರೆ. ಬೇಸಿಕ್ಲಿ ಚೆನ್ನಾಗೇ ಇತ್ತಲ್ಲ ರಿಲೇಶನ್ಶಿಪ್, ಏನಾಯ್ತು ಅಂತ ಅವರು ಫಿಗರ್ ಔಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಅವರ ಕನೆಕ್ಷನ್ ಹಿಂದೆ ಚೆನ್ನಾಗಿತ್ತು, ಆದ್ರೆ ಇತ್ತೀಚೆಗೆ ಅವರು ನಿಮ್ಮನ್ನ ತುಂಬಾ ದ್ವೇಷಿಸ್ತಾ ಇದ್ದಾರೆ. ಮನಸ್ಸಿನಲ್ಲೇ ಒಂದ್ ರೀತಿಯಾದ ಕೊರಗನ್ನ ಉಂಟು ಮಾಡ್ಕೊಂಡಿದ್ದಾರೆ. ಮತ್ತೆ ದಿ ಎಂಪರರ್ ಬಂದಿರೋದ್ರಿಂದ ಈಗೋ ಜಾಸ್ತಿ ಇದೆ, ಹಾಗೂ ನಾನೇ ಗೆಲ್ಬೇಕು ಅನ್ನೋ ಹಠ ಇದೆ, ಮತ್ತು ಡಾಮಿನೆಂಟ್ ಆಟಿಟ್ಯೂಡ್ ಇದೆ. ಬೇಸಿಕ್ಲಿ ನಿಮ್ಮನ್ನ ಮೀರಿ ಅವ್ರು ಬೆಳಿಬೇಕು ಅನ್ನುವಂತ ಒಂದು ಭಾವನೆನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನ್ ಸೋಲ್ಬಾರ್ದು, ಹಾಗೂ ನೀವು ನರಳಬೇಕು, ನಿಮ್ಮ ನರಳುವಿಕೆನ ನೋಡಿ ಅವರು ಆನಂದ ಪಡಬೇಕು, ಈ ತರ ಯೋಚನೆ ಮಾಡ್ತಾ ಇದಾರೆ. ಇಂಟೆನ್ಷನ್ಸ್ ಚೆಕ್ ಮಾಡ್ತಾ ಇದ್ದೀನಿ. 5 ಆಫ್ ಕಪ್ಸ್. ಸೊ ಆನ್ ದ ಹೋಲ್ ನಾನು ಜಾಸ್ತಿ ನೆಗೆಟಿವ್ ಕಾರ್ಡ್ಸ್ ನೇ ಪಿಕ್ ಮಾಡಿದೀನಿ. ಇಲ್ಲಿ ನೋಡಿ ಎಷ್ಟು ನೆಗೆಟಿವ್ ಕಾರ್ಡ್ಸ್ ಬಂದಿದೆ ಈ ವ್ಯಕ್ತಿ ಕುರಿತಾಗಿ. ನೋವು ಕೊಡೋದು, ಮತ್ತೆ ನೋವು ಉಂಟು ಮಾಡೋದು, ಪದೇ ಪದೇ ಚುಚ್ಚು ಮಾತಾಡೋದು, ಅಥವಾ ಬ್ಲಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿನ ನಿಮ್ಗೆ ಪಾಸ್ ಮಾಡೋದು, ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡೋದು, ಇದೆಲ್ಲ ನಡೀತಾನೆ ಇದೆ. ಇಂಟೆನ್ಷನ್ಸ್ ಕೂಡ ಅದೇನೆ. ನೀವು ಈ ವ್ಯಕ್ತಿನ ಯಾವ್ದೋ ಕಾರಣಕ್ಕೂ ನಂಬಕ್
ಹೋಗ್ಬೇಡಿ. ಮೇ ಬಿ ನಿಮ್ಗೂ ರಿಯಲೈಸೇಷನ್ ಆಗಿರ್ಬಹುದು ಅಂತ ನಾನು ಅಂತ ಅನ್ಕೊಳ್ತಾ ಇದೀನಿ. ಯಾಕಂದ್ರೆ ರೀಡಿಂಗ್ ಪ್ರಕಾರವಾಗಿ ನಿಮ್ಗೂ ಅನುಭವಗಳಾಗಿದೆ, ಈ ವ್ಯಕ್ತಿ ಸರಿ ಇಲ್ಲ ನಿಮ್ ಲೈಫ್ಗೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಅದಾದ ನಂತರ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನೇ ಜಯನ ಅನುಭವಿಸ್ಬೇಕು ನನ್ನ ಲೈಫಲ್ಲಿ, ನನ್ನನ್ನು ಬಿಟ್ಟು ಬೇರೆ ಯಾರು ಖುಷಿನ ಅನುಭವಿಸಬಾರ್ದು, ಸ್ಪೆಷಲಿ ನೀವ್ ಅನುಭವಿಸಬಾರ್ದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಯರ್ ಫ್ಯೂಚರ್ ನಲ್ಲಿ 2 ಆಫ್ ಸ್ಪೋರ್ಟ್ಸ್. ಲುಕ್ ಎಟ್ ದ ಕಾರ್ಡ್ಸ್. ಓ ಗಾಡ್, ವೆರಿ ಹೆವಿ ಕಾರ್ಡ್ಸ್ ಅಂತ ಹೇಳ್ಬೋದು. ಈ ವ್ಯಕ್ತಿಯಿಂದ ನೀವ್ ಎಷ್ಟು ದೂರ ಇರ್ತೀರಾ, ಆ ವ್ಯಕ್ತಿನ ನೀವು ನಂಬೋದು, ಸೆಕೆಂಡ್ ಚಾನ್ಸ್ ಕೊಡೋದು, ಪರವಾಗಿಲ್ಲ ಅಂತ ಫಾರ್ಗಿವ್ ಮಾಡೋದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಿಮ್ ಲೈಫಲ್ಲಿ. ಲಾಂಗ್ ಟರ್ಮ್ ಫ್ಯೂಚರ್, ಐ ಡೋಂಟ್ ನೋ ವಾಟ್ ಟು ಸೇ. ಈ ವ್ಯಕ್ತಿ ನಿಜವಾಗ್ಲೂ ರಿಯಲ್ ಲೈಫ್ ಎನಿಮಿನೇ ನಿಮ್ಗೆ, ನನ್ಗೆ ಇದು ಅರ್ಥ ಆಗ್ತಾ ಇದೆ. ಈಗ್ಲೂ ಕೂಡ ನಿಮ್ ಲೈಫ್ಗೆ ಒಂದು ಥ್ರೆಟ್ ಆಗಿ, ಪ್ರಾಬ್ಲಮ್ ಆಗಿ ಇರ್ಲೇಬೇಕು ಅಂತಾನೆ ಇದೆ. ಈ ವ್ಯಕ್ತಿ ನಿಮ್ ಕಡೆಗೆ ಯಾವತ್ತೂ ಬದಲಾಗಲ್ಲ. ಓಕೆ, ಮತ್ತು ಪ್ರೆಸೆಂಟ್ ನಿಮ್ಗೆ ನೆಮ್ಮದಿ ಕೊಡಬಾರ್ದು, ಫ್ಯೂಚರ್ನಲ್ಲೂ ನೆಮ್ಮದಿ ಕೊಡಬಾರ್ದು, ಆ ತರಾನೇ ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಒಂದು ಸೆಕೆಂಡು ನಿಮ್ ಬಗ್ಗೆ ಒಳ್ಳೇದು ಯೋಚನೆ ಮಾಡಲ್ಲ ಅಂತ ಹೇಳ್ತಾ ಇದೀನಿ. ಸೊ ಈ ಒಂದು ವಿಷಯವಾಗಿ ನಾವು ನೋಡಕ್ ಹೋದ್ರೆ ನೀವು ಅವರನ್ನ ಕಂಪ್ಲೀಟ್ ಆಗಿ ನಿಮ್ ಲೈಫ್ ಇಂದ ತೆಗ್ದಾಕೋದೇ ಒಳ್ಳೇದು ಅನ್ಸ್ತಾ ಇದೆ. ಯಾಕೆಂದ್ರೆ ಇದು ಬೌಂಡ್ರೀಸ್ ನ ಸೆಟ್ ಮಾಡಿದ್ರು ಸರಿ ಹೋಗೋದಿಲ್ಲ. ಬೇಸಿಕ್ಲಿ ಅವ್ರು ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಇನ್ನ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಹಾಗೂ ನಿಮ್ಮ ಖುಷಿ ನೋಡಿದ್ರೆ ಅವ್ರಿಗೇನೋ ಸಂಕಟ ಶುರು ಆಗುತ್ತೆ. ಮತ್ತೆ ನಿಮ್ ಲೈಫ್ ಅಲ್ಲಿ ಏನೂ ಒಳ್ಳೇದಾಗಬಾರ್ದು, ನಿಮ್ ಲೈಫ್ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿರುವಂತಹ ಒಂದು ಸುಳಿಗೆ ನೀವು ಸಿಕ್ಕಾಕೋಬೇಕು ಅಂತಾನೆ ಆ ವ್ಯಕ್ತಿ ಯೋಚನೆ ಮಾಡೋದು. ಮತ್ತು ಟ್ರೈ ಮಾಡ್ತಾರೆ ಮತ್ತೆ ನಿಮ್ ಲೈಫಿಗೆ ಬರೋಕೆ ಟ್ರೈ ಮಾಡ್ತಾರೆ, ಮಾತಾಡೋಕೆಲ್ಲ. ಆದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಈಗ್ಲೂನು ಈ ವ್ಯಕ್ತಿ ಅಷ್ಟೇ ನಿಮ್ಮ ಕಡೆ ಕಾರ್ತಾ ಇದ್ದಾರೆ. ಅವ್ರನ್ನ ನೀವು ದೂರ ಇಡೋದೇ ಬೆಟರ್. ಹಾಗೂ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ದೃಷ್ಟಿ ತೆಗೆಸ್ಕೊಳ್ಳೋದು, ಅವಾಗವಾಗ ದೇವಸ್ಥಾನಕ್ಕೆ ಹೋಗೋದು, ಮತ್ತು ನಿಮ್ಮ ಮನೆಗೆ ಒಂದು ಬಂಧನ ಅಂದ್ರೆ ಒಂದು ಪ್ರೊಟೆಕ್ಷನ್ ನ ಮೇ ಬಿ ನೀವ್ ಯಾವ ದೈವನ ನಂಬ್ತೀರಾ ಮಾಡಿಸ್ಕೊಳ್ಳೋದು ರೆಗ್ಯುಲರ್ ಆಗಿ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫ್ಗೆನೆ ಒಂದು ಡಾರ್ಕ್ ಶ್ಯಾಡೋ ಆಗಿದ್ದಾರೆ. ಸೊ ಈ ಡಾರ್ಕ್ ಶ್ಯಾಡೋನ ನೀವು ನಿಮ್ ಲೈಫ್ ಇಂದ ಎಷ್ಟು ಬೇಗ ತೆಗ್ದು ಹಾಕ್ತಿರೋ ಅಷ್ಟು ಬೇಗ ನಿಮ್ ಲೈಫ್ ಚೆನ್ನಾಗೇ ಇರುತ್ತೆ. ಏಕೆಂದ್ರೆ ನಿಮ್ ಲೈಫಲ್ಲಿ ಒಳ್ಳೇದ್ ನಡೀತಾ ಇದೆ ಅಂದ ತಕ್ಷಣ ಕೆಟ್ಟದಾಗೋಗುತ್ತೆ. ಅಡೆತಡೆಗಳು ಜಾಸ್ತಿ ಇದೆ ನಿಮ್ ಲೈಫ್ ನಲ್ಲಿ, ಓನ್ಲಿ ಬಿಕಾಸ್ ಆಫ್ ದಿಸ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ರೀಡಿಂಗ್ ಈ ಒಂದು ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಎನಿಮಿ, ನಿಮ್ಮ ಶತ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಹಾಗೂ ಅವರ ಇಂಟೆನ್ಷನ್ಸ್ ಏನಾಗಿದೆ, ಅವ್ರ ಮೈಂಡ್ ನಲ್ಲಿ ನಿಮ್ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇಮೋಷನ್ಸ್ ಹೇಗಿದೆ, ಆ ವ್ಯಕ್ತಿ ಇಮೋಷನ್ಸ್ ಹೇಗಿದೆ, ಇಂಟೆನ್ಷನ್ಸ್ ಹೇಗಿದೆ, ಈ ವ್ಯಕ್ತಿಯ ಇಂಟೆನ್ಷನ್ಸ್ ಹೇಗಿದೆ, ಮತ್ತೆ ನಿಯರ್ ಫ್ಯೂಚರ್ ಹೇಗಿರುತ್ತೆ, ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸಿ ಕಾರ್ಡ್ಸ್ ನಲ್ಲಿ ಏನ್ ಹೇಳುತ್ತೆ ಅಂತ. ಸೊ ಈ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ಕಿಂಗ್ ಆಫ್ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಡೆತ್ ಕಾರ್ಡ್ ಬಂದಿದೆ. ಓ ಗಾಡ್, ಡೆತ್ ಕಾರ್ಡ್ ಬಂದಿದೆ. ಮತ್ತು 8 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ ಲೈಫ್ನೇ ನಾಶ ಮಾಡ್ಬೇಕು, ನಿಮ್ಮನ್ನ ಈ ಭೂಮಿ ಮೇಲೆ ಇರಬಾರ್ದು ಅನ್ನುವಂತ ಒಂದು ಕೆಟ್ಟ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಯಾರಾದ್ರೂ ಈ ತರ ಯೋಚನೆ ಮಾಡಕ್ ಆಗುತ್ತಾ ಅನ್ನೋದೇ ನನಗೂ ಒಂಥರ ಶಾಕ್ ಅನ್ಸ್ತಾ ಇದೆ. ಅಂದ್ರೆ ಒಬ್ರು ಸಾವನ್ನು ಒಬ್ರು ಬಯಸ್ತಾರೆ ಅನ್ನೋದು ವಿಪರ್ಯಾಸ. ಅಂದ್ರೆ ಇಟ್ ಇಸ್ ಸೋ ಬ್ಯಾಡ್. ಆದ್ರೆ ಈ ವ್ಯಕ್ತಿ ಹಂಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಸತ್ತೋಗ್ಲಿ ಅನ್ನೋ ತರ. ಬೇಜಾರ್ ಮಾಡ್ಕೋಬೇಡಿ ನಾನು ಈ ತರ ಮಾತಾಡ್ತಾ ಇದ್ದೀನಿ ಅಂತ, ಆದ್ರೆ ಹಾಗೆ ಇದೆ ಈ ವ್ಯಕ್ತಿಯ ಇಂಟೆನ್ಷನ್. ಈ ವ್ಯಕ್ತಿ ನಿಮ್ಮ ಲೈಫ್ ನ ನರಕ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ, ಹಾಗೂ ನಿಮ್ಮ ಸುತ್ತ ಇರೋ ಸಂಬಂಧಗಳನ್ನ ಹಾಳು ಮಾಡಿದ್ದಾರೆ. ಸೊ ಮೇಜರ್ ಆಗಿ ಥ್ರೆಟ್ ನ ಕ್ರಿಯೇಟ್ ಮಾಡಿದ್ದಾರೆ ನಿಮ್ ಲೈಫ್ ನಲ್ಲಿ. ಮತ್ತು 4 ಆಫ್ ಪೆಂಟಿಕಲ್ಸ್ ನಿಮ್ಮ ಲೈಫ್ ನಲ್ಲಿ ಲಾಸ್ ತರಕ್ಕೆ ಟ್ರೈ ಮಾಡೋದು, ಮತ್ತು ಬೇರೆಯವರ ಸಹಾಯ ಪಡಿದೇ ಇರೋ ಹಾಗೆ ಮಾಡೋದು. ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಸಿಸ್ ನಿಮ್ ಲೈಫಲ್ಲಿ, ನೀವು ಫೈನಾನ್ಷಿಯಲ್ ಲಾಸ್, ಏನೋ ಒಂದು ಸ್ಟ್ರೆಸ್, ಮೇಜರ್ ಸ್ಟ್ರೆಸ್, ನೆಮ್ಮದಿ ಇಲ್ಲ ಮನೇಲಿ ಅಂತ ನಿಮ್ಗೆ ಅನ್ಸ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಒಬ್ರೇ ಕಾರಣ, ಇನ್ಯಾರೂ ಇಲ್ಲ. ನಿಮ್ ಮನ್ಸಿನಲ್ಲಿ ಯಾರಿದ್ದಾರೆ ಅವರೇ ಕಾರಣ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಲೈಫ್ ನ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಅನ್ನೋದೇ ಅವ್ರ ಮೈಂಡ್ ನಲ್ಲಿ ಇರೋದು. ನೀವ್ ಎಷ್ಟು ಬ್ಯಾಲೆನ್ಸ್ ಟ್ರೈ ಮಾಡಿದ್ರು, ನಿಮ್ ಲೈಫ್ ನ ಎಷ್ಟು ಸರಿ ಮಾಡ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಈ ವ್ಯಕ್ತಿ ನಿಮ್ ಲೈಫ್ ನ ಇನ್ನೇನೇನ್ ಮಾಡ್ಬೋದು ಅಂತಾನೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ಹಾಗೂ ನಿಮ್ಮನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತರಕ್ಕೂ ಕೂಡ ತುಂಬಾನೇ
ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ. ಇಂಟೆನ್ಷನ್ಸ್ ನೋಡೋಣ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಈಗಲೂ ಕೂಡ ಅಷ್ಟೇನೆ ಆಕ್ಟಿವ್ ಆಗಿ ನಿಮ್ ಕಡೆಗೆ ಅವರು ಗಮನ ಇಟ್ಕೊಂಡಿದ್ದಾರೆ, ಅಟೆನ್ಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ನಿಮ್ ಲೈಫ್ ಅಲ್ಲಿ ಒಂದು ಒಳ್ಳೇದು ನಡೀತಾ ಇದೆ. ಇನ್ನ ಕೆಲವು ತಿಂಗಳಲ್ಲಿ ನಿಮ್ ಲೈಫ್ ಅಲ್ಲಿ ಒಂದೊಂದು ವಿಚಾರಗಳು ನಡೆಯುತ್ತೆ. ನಿಮ್ಗೆ ಖುಷಿ ಕೊಡುತ್ತೆ, ಹಾಗೂ ನಿಮ್ಮ ಫ್ಯಾಮಿಲಿಗೂ ಖುಷಿ ಕೊಡುತ್ತೆ. ಆ ವ್ಯಕ್ತಿಗೆ ಇದಾಗ್ಲೇ ಗೊತ್ತಾಗ್ಬಿಟ್ಟಿದೆ ನಿಮ್ ಲೈಫ್ ಅಲ್ಲಿ ಈ ತರದೊಂದು ತಿರುವು ಬರ್ತಾ ಇದೆ ಅಂತ. ಅದಕ್ಕೆ ಅದನ್ನು ಕೂಡ ಅವರು ಬ್ಲಾಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಹತ್ರ ಫ್ರೆಂಡ್ಲಿ ಆಗಿ ಇರೋಕೆ ಟ್ರೈ ಮಾಡ್ತಾ ಇರ್ಬೋದು. ನಿಮ್ಮ ಹತ್ರ ಇನ್ನ ಇನ್ಫಾರ್ಮೇಶನ್ ಗೇನ್ ಮಾಡ್ಕೊಳಕ್ ಟ್ರೈ ಮಾಡ್ತಿರ್ಬೋದು. ಅಥವಾ ನಿಮಗ್ ಗೊತ್ತಿರುವ ಜನರಿಂದ, ಚಾನೆಲ್ ಇಂದ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಏನ್ ಬರ್ತಾ ಇದೆ ಅಂದ್ರೆ ಒಂದು ಜಡ್ಜ್ಮೆಂಟ್ ಬರ್ತಾ ಇದೆ. ಅದಾದ ನಂತರ ಔಟ್ಕಮ್ ಏನ್ ಬರ್ತಾ ಇದೆ, ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಲುಕ್ ಎಟ್ ದಿಸ್, ಯು ಆರ್ ಪ್ರೊಟೆಕ್ಟೆಡ್. ಈ ವ್ಯಕ್ತಿ ಏನೇ ಮಾಡಿದ್ರು ಕೂಡ ನಿಮ್ ಸಾವನ್ನೇ ಬಯಸ್ತಾ ಇದ್ದಾರೆ ಈ ವ್ಯಕ್ತಿ, ಜಸ್ಟ್ ಇಮ್ಯಾಜಿನ್. ಆದ್ರೆ ನಿಮ್ಗೆ ದೇವರ ಆಶೀರ್ವಾದ ಇದೆ. ಜಡ್ಜ್ಮೆಂಟ್ ಅಂಡ್ ಸ್ಟಾರ್ ಕೂಡ ನಾನು ನೋಡ್ತಾ ಇದ್ದೀನಿ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಬ್ಲೆಸ್ಡ್ ಫ್ರಮ್ ಮೈ ಗಾಡ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಅದನ್ನ ಕಮೆಂಟ್ ಮಾಡಿ. ಬಿಕಾಸ್ ದೇವರು ನಿಮ್ಗೆ ರಕ್ಷಣೆಯಾಗೇ ಇದ್ದಾರೆ. ಒಂದು ಪಾಸಿಟಿವ್ ರೇ ಆಗಿ ನಿಮ್ ಲೈಫ್ ನಲ್ಲಿ ಇದ್ದಾರೆ. ಸೊ ಈ ವ್ಯಕ್ತಿ ಏನು ಮಾಡಕ್ಕಾಗಲ್ಲ. ಏನೇ ಮಾಡಕ್ ಹೋದ್ರು ತಾನೇನೆ ಕೆಟ್ಟದಾಗಿ, ಯಾಕಂದ್ರೆ ಒಬ್ಬ ವ್ಯಕ್ತಿ ಆತರ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ದೇವ್ರೇನ್ ಸುಮ್ನೆ ಇರ್ತಾರ? ಯೂನಿವರ್ಸ್ ಏನ್ ಸುಮ್ನೆ ಇರುತ್ತಾ? ಡಿವೈನ್ ಎನರ್ಜಿ ನೀವು ನಂಬುವಂಥದ್ದು ಹಾಗೆ ಕುತ್ಕೊಂಡ್ ಬಿಡತ್ತಾ? ಇಲ್ಲ ಅಲ್ವಾ? ಸೊ ನಾನೇನ್ ಸ್ಟ್ರಾಂಗ್ ಆಗಿ ನೋಡ್ತಾ ಇದೀನಿ ಅಂತ ಅಂದ್ರೆ, ಅವ್ರು ಏನೇ ಪ್ರಯತ್ನಗಳು ಪಡ್ತಿದ್ರು ಅದೊಂದು ಫ್ಲಾಪ್ ಶೋ ಆಗೋಗುತ್ತೆ. ಹಾಗೂ ಅವ್ರು ಸೋಲ್ತಾರೆ, ನಿಮ್ ಮುಂದೆನೆ ಸೋಲ್ತಾರೆ. ನಿಮ್ ಮುಂದೆನೆ ಅವರು ನರಕನೂ ಕೂಡ, ಕೊರಗನ್ನು ಕೂಡ ಅನುಭವಿಸ್ತಾರೆ. ವಿತಿನ್ 6 months ನಾನು ಅವ್ರ ಡೌನ್ ಫಾಲ್ ನ ನೋಡ್ತಾ ಇದ್ದೀನಿ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ದೈವದ ಪ್ರೊಟೆಕ್ಷನ್ ನಿಮ್ಗೆ ಸ್ಟ್ರಾಂಗ್ ಆಗೇ ಇದೆ. ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ನೋವು ಅನುಭವಿಸಾಗಿದೆ, ನಿಮ್ಗೆ ಅರ್ಥ ಆಗಿದೆ ಇವ್ರು ಎಂಥವ್ರು ಅಂತ ನಿಮ್ ಮನ್ಸಿಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿರೋದ್ರಿಂದ ನೀವು ಹುಷಾರಾಗಿ ಇರ್ತೀರಾ. ಅದ್ರ ಅರ್ಥ ನೀವು ಅಷ್ಟೇ ಸ್ಪಿರಿಚುವಲ್ ಪಾತ್ ನಲ್ಲೂ ಇದೀರಾ ಅಂತ ನಾನು ಖಂಡಿತವಾಗ್ಲೂ ನಂಬ್ತಾ ಇದ್ದೀನಿ. ಬಿಕಾಸ್ ಆ ತರನೇ ಎನರ್ಜಿ ನೋಡ್ತಾ ಇರೋದು. ದೈವದ ಬಲ ನಿಮ್ಗೆ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಶತ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ? ಅವ್ರು ಏನಾದ್ರು ಹುನ್ನಾರ ಹಾಕ್ತಾ ಇದಾರ? ಪ್ರೆಸೆಂಟ್ ನಿಮ್ ಕಡೆಗೆ ಏನಾದ್ರು ಅವರು ಟ್ರೈ ಮಾಡ್ತಾ ಇದಾರ ನಿಮ್ಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಕ್ಕೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಲೆಟ್ಸ್ ಸಿ ರೀಡಿಂಗ್ ನಲ್ಲಿ ಏನ್ ಬರುತ್ತೆ ಅಂತ. ಸೊ ಅವರ ಮೈಂಡ್ ನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಹಾಗೂ ಅವರ ಇಮೋಷನ್ಸ್ ನಿಮ್ಮ ಕಡೆಗೆ ಹೇಗಿದೆ, ಮತ್ತೆ ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ, ನಿಯರ್ ಫ್ಯೂಚರ್ ಮತ್ತು ಫ್ಯೂಚರ್. ಲೆಟ್ಸ್ ಸಿ ಏನ್ ಬರುತ್ತೆ ರೀಡಿಂಗ್ ನಲ್ಲಿ ಅಂತ. ಓ ಗಾಡ್, ಯು ಗಾಟ್ 2 extra cards here. ಲೆಟ್ಸ್ ಸಿ ಮೈಂಡ್ ನಲ್ಲಿ ಏನ್ ಬರ್ತಾ ಇದೆ. 10 of Pentacles ಬರ್ತಾ ಇದೆ. ಅದಾದ ನಂತರ ದ ಲವರ್ಸ್ ಕಾರ್ಡ್ ಬಂದಿದೆ ಮತ್ತು ಬರ್ನಿಂಗ್ ಟವರ್ ಬರ್ತಾ ಇದೆ. ಇವತ್ತಿನ ರೀಡಿಂಗ್ ನಲ್ಲಿ ಡೆತ್ ನೋಡಿದೀನಿ, ಬರ್ನಿಂಗ್ ಟವರ್ ನೋಡಿದೀನಿ, ಹಾಗೂ ಕೆಟ್ಟ ಕೆಟ್ಟ ಕಾರ್ಡ್ಸ್. ಓ ಗಾಡ್, ಹೂವ ಈಗ್ಲೇ ಬಿತ್ತು ನೋಡಿ. ಸೊ ಅಷ್ಟು ನೆಗೆಟಿವ್ ಆಗಿದೆ ಪ್ರೆಸೆಂಟ್ ನಿಮ್ಮ ಟೈಮ್. ಆ ವ್ಯಕ್ತಿ ಅಷ್ಟು ನೋವು ಕೊಡ್ತಾ ಇದಾರೆ ನಿಮ್ಗೆ. ಬರ್ನಿಂಗ್ ಟವರ್ ಬರ್ತಾ ಇದೆ. ನಿಮ್ ಲೈಫ್ ನ ನಿಮ್ಗೆ ಆಕ್ಚುಲಿ ಒಳ್ಳೇದೇ ಆಗ್ತಾ ಇದೆ. ಇವಾಗ ನಿಮ್ ಲೈಫ್ ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ. ಆದ್ರೆ ಕೆಟ್ಟ ಕಣ್ಣು ಕೂಡ ಈಗ ಆಕ್ಟಿವ್ ಆಗಿ ಬಿದ್ದಿದೆ ನಿಮ್ ಲೈಫ್ ನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ವ್ಯಕ್ತಿಯ ಇಮೋಷನ್ಸ್ ನಿಮ್ಮ ಕಡೆಗೆ ಏನಿದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಮೇ ಬಿ ಇವ್ರು ನಿಮ್ಗೆ ಹತ್ರ ಆಗಕ್ ಟ್ರೈ ಮಾಡ್ತಾ ಇರಬಹುದು. ಹಾಗೂ 6 of Cups ಬಂದಿರೋದ್ರಿಂದ ಅವರು ಇನ್ನೊಂದೇನ್ ಮಾಡ್ತಾ ಇದಾರೆ ಅಂದ್ರೆ, ಪಾಸ್ಟ್ ನಿಮ್ಮ ಅವರ ರಿಲೇಶನ್ಶಿಪ್, ಎನಿಮೀಸ್ ಯಾವ ಶತ್ರುಗಳು ರಿಲೇಟಿವ್ಸ್ ಆಗಿರ್ತಾರೆ, ಅಥವಾ ಫ್ರೆಂಡ್ಸ್ ಆಗಿರ್ತಾರೆ, ಅಥವಾ ಗೊತ್ತಿರೋರೇ ಆಗಿರ್ತಾರೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಇದೊಂದು ರಿಲೇಶನ್ಶಿಪ್ ಆಗಿರುತ್ತೆ. ಅಂದ್ರೆ ಅನ್ನೋನ್ ಪರ್ಸನ್ ನಿಮ್ಗೆ ಎನಿಮಿ ಆಗಲ್ಲ ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ಸೊ ನಿಮ್ಮ ಅವರ ಬಾಂಡಿಂಗ್ ಹೆಂಗಿದೆ ಅಂದ್ರೆ ಅದನ್ನ ಕಟ್ ಮಾಡಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಮೇ ಬಿ ನಿಮ್ಮ ಬ್ಲಡ್ ರಿಲೇಟಿವ್ ಆಗಿರ್ಬೋದು, ನೋನ್ ಪರ್ಸನ್ ಆಗಿರ್ಬೋದು. ಅವ್ರಿಗೆ ನಿಮ್ ಲೈಫ್ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದೆ. ಅದನ್ನ ನೀವು ಮುಚ್ಚಿಡಕ್ಕೂ ಆಗ್ತಾ ಇಲ್ಲ. ಆ ತರದೊಂದು ಪರಿಸ್ಥಿತಿ ನಿಮ್ದು. ಮತ್ತೆ 2 of Cups ಬಂದಿರೋದ್ರಿಂದ ಪ್ರೆಸೆಂಟ್ ಈಗ ಅವ್ರ ಲೈಫ್ ನಲ್ಲಿ ಯಾರೋ ನಿಮ್ಮ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಹಾಗೂ ಒಂದು ಹೊಟ್ಟೆ ಊರಿನ ನಾನು ನೋಡ್ತಾ ಇದ್ದೀನಿ. ಜೆಲಸಿ, ಗ್ರೀಡಿನೆಸ್ ಕೂಡ ಇದೆ ಇಲ್ಲಿ. ಜೆಲಸಿ ಮತ್ತೆ ಗ್ರೀಡಿನೆಸ್, ಅಸೂಯೆ ಇದೆ. ಆ ಎನರ್ಜಿ ಎಲ್ಲ ಅಂದ್ರೆ ಈ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಈ ವ್ಯಕ್ತಿ ಜೊತೆ ಇನ್ನ ಒಂದ್ 2-3 ಜನನೂ ಸೇರ್ಕೊಂಡಿದ್ದಾರೆ ನಿಮ್ ಲೈಫ್ ನ ಹಾಳು ಮಾಡಕ್ಕೆ ಅಂತ ಹೇಳ್ತಾ ಇದೀನಿ. ಇಂಟೆನ್ಷನ್ಸ್ ಏನ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ ಲೈಫ್ ನ ಲಾಸ್
ತರಬೇಕು, ನೀವು ನರಳಬೇಕು, ನೋವು ಅನುಭವಿಸ್ಬೇಕು ಅಂತಾನೆ ಅವ್ರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಮೂನ್ ಬರ್ತಾ ಇರೋದ್ರಿಂದ ಯಾವ್ದಾದ್ರು ಒಂದು ಕೆಟ್ಟದಾಗಿರುವಂತ ಎನರ್ಜಿನ ಪಾಸ್ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಆ ತರ ಸಮ್ ಕೈಂಡ್ ಆಫ್ ಅ ನೆಗೆಟಿವ್ ಎನರ್ಜಿ ಪಾಸ್ ಮಾಡೋದೂನು ನಡೀತಾ ಇದೆ. ಫೂಲ್ ಬರ್ತಿರೋದ್ರಿಂದ ನಿಮ್ನ ಫೂಲ್ ಮಾಡಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಗೆ ನಂಬಿಕೆ ದ್ರೋಹ ಮಾಡಕ್ಕೂ ಕೂಡ ಅವರು ಈಗ ಹುನ್ನಾರ ಹಾಕ್ತಾ ಇದಾರೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಇವ್ರ ಸುತ್ತ ಇರೋರ್ನ ನಂಬಬೇಡಿ, ಇವ್ರನ್ನೂ ನಂಬಕ್ ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ಅನುಮಾನ ಬರ್ತಾ ಇದೆ ಈ ವ್ಯಕ್ತಿ ನನ್ನ ಲೈಫ್ ಬಗ್ಗೆ ನಿಮ್ಮ ಶತ್ರುಗೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನೂ ಕೂಡ ನೀವು ಈ ಕೂಡಲೇ ಕಟ್ ಆಫ್ ಮಾಡಬೇಕು. ನಿಯರ್ ಫ್ಯೂಚರ್ ಏನ್ ಬರ್ತಾ ಇದೆ ಅಂದ್ರೆ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವ್ರಿಗೆ ನಿಮ್ಮ ಏಳಿಗೆ ಮೇಲೆ ಕಣ್ಣಿದೆ ಪ್ರೆಸೆಂಟ್. ಸೊ ಅದನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ. ಬೇಸಿಕ್ಲಿ ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಕ್ ನೋಡ್ತಾ ಇದಾರೆ ಅಂತಾನೆ ನಾನು ಚೆಕ್ ಮಾಡ್ತಾ ಇದ್ದೀನಿ. 8 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ನಿಮ್ಗೆ ನಿಮ್ಮ ಎನರ್ಜಿನ ಒಂಥರ ಆಲಸಿ ಮಾಡ್ಬೇಕು, ನೆಗೆಟಿವ್ ಮಾಡ್ಬೇಕು, ಹಾಗೂ ನೀವು ಲೈಫ್ ನಲ್ಲಿ ಆಕ್ಟಿವ್ ಆಗಿ ಇರಬಾರ್ದು ಅನ್ನೋದಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಹೆಲ್ತ್ ನ ಬಿಗಡಾಯಿಸಕ್ ನೋಡ್ತಿರ್ಬಹುದು, ಅಥವಾ ನಿಮ್ಮ ಫೈನಾನ್ಸ್ ನ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೂ ನಾನು 2 ಕಾರ್ಡ್ ನೋಡ್ತಾ ಇದ್ದೀನಿ. ಟೆಂಪರೆನ್ಸ್ ಬರ್ತಾ ಇದೆ, ಶಾಂತವಾಗಿರಿ, ಹಾಗೂ ಜನರನ್ನ ನಂಬೋದು ಅಥವಾ ನಿಮ್ ಲೈಫ್ ನಲ್ಲಿ ತಗೊಂಡ್ ಬರೋವಾಗೂ ಕೂಡ ನೀವು ತುಂಬಾ ಹುಷಾರಾಗಿರ್ಬೇಕು. 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಮತ್ತೆ ಅದೇ ಪ್ರಾಬ್ಲಮ್ ನ ನಿಮ್ ಲೈಫ್ ಅಲ್ಲಿ ನೀವು ತರಬಹುದು ಈ ವ್ಯಕ್ತಿಯಿಂದ. ಸೊ ಆ ವಿಷಯವಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಇದೆ ಕಾರ್ಡ್ ಪ್ರಕಾರವಾಗಿ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೀವು ಒಂದು ಗೈಡೆನ್ಸ್ ತಗೋಬೇಕಾಗುತ್ತೆ ಮತ್ತು ಶತ್ರುಗಳಿಂದ ಆದಷ್ಟು ದೂರ ಇರಿ. ಆ ವ್ಯಕ್ತಿ ನಿಮ್ಮ ಲೈಫ್ ನ ಪ್ರೆಸೆಂಟ್ ತುಂಬಾನೇ ಆಕ್ಟಿವ್ ಆಗಿ ನೋಡ್ತಾ ಇದಾರೆ, ಚೆಕ್ ಮಾಡ್ತಾ ಇದಾರೆ. ಸೊ ನಿಮ್ ಕಡೆಯಿಂದ ನೀವೇನೇನ್ ಮಾಡ್ಕೊಳ್ತೀರಾ, ಪರಿಹಾರಗಳು ಏನ್ ಮಾಡ್ಕೊಳ್ತೀರಾ, ಹಾಗೂ ಪ್ರೊಟೆಕ್ಷನ್ ಹೇಗೆ ಇಟ್ಕೊಳ್ಳಿ. ಬೇಸಿಕ್ಲಿ ನೀವಿವಾಗ ಬ್ಲಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿಗೆ ಖಂಡಿತವಾಗ್ಲೂ ಎಫೆಕ್ಟ್ ಅಂತೂ ಆಗಿದ್ದೀರಾ. ಸೊ ದೃಷ್ಟಿ ತಗೊಳ್ಳೋದು ಅಥವಾ ಮನೆಗೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ. ಆದ್ರೆ ನನ್ ಕಡೆಯಿಂದ ನಾನು ಏನ್ ಹೇಳ್ಬೋದು, ಈ ತರ ನಡೀತಾ ಇದೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮೇಜರ್ ಆಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಮುಂದೆ ಇನ್ನೊಂದ್ 3-4 ತಿಂಗಳು ಅನುಭವಿಸ್ತೀರಾ ಈ ವ್ಯಕ್ತಿಯಿಂದ. ಸೊ ಆ ವಿಷಯವಾಗಿ ಇವಾಗ ನಿಮ್ಗೆ ಗೊತ್ತಿರೋದ್ರಿಂದ ಹುಷಾರಾಗಿರ್ಬೇಕಾಗತ್ತೆ. ಇಂಥ ವ್ಯಕ್ತಿ ಜೊತೆ ನೀವೇನು ಬಿಸ್ನೆಸ್ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಲಾಸೇ ಆಗುತ್ತೆ. ನಂಬಕ್ ಹೋಗ್ಬೇಡಿ ಬೇಸಿಕ್ಲಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.